ಸಾರ್ವಜನಿಕರ ಅನುಕೂಲಕ್ಕಾಗಿ, ವಿಶೇಷವಾಗಿ ರೈತರ ಅನುಕೂಲಕ್ಕಾಗಿ, ವಿಶೇಷವಾಗಿ ಹಾಲು ಉತ್ಪಾದಕರ ಅನುಕೂಲಕ್ಕಾಗಿ ದೇಶದಲ್ಲಿ ಫಸ್ಟ್ ಟೈಮ್ ಕೋಲಾರ ಮಿಲ್ಕ್ ಯೂನಿಯನ್ ಸೋಲಾರ್ ಪ್ಲಾಂಟ್ ಮಾಡ್ತದೆ. ಮಿಲ್ಕ್ ಯೂನಿಯನ್ ಕರ್ನಾಟಕ ರಾಜ್ಯದಲ್ಲಿ 15 ಮಿಲ್ಕ್ ಯೂನಿಯನ್ಗಳಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ ಒಂದು ತಿಂಗಳಿಗೆ 2.25 ಕೋಟಿ ಕರೆಂಟ್ ಬಿಲ್ ಉಳಿಸುತ್ತದ್ದು ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಬೇರೆ ಯಾರೋ ಏನೋ ಮಾತಾಡ್ತಾರೆ, ಅದು ನನಗೆ ಕೊಟ್ಟಿಲ್ಲ, ನಂಜೇಗೌಡರು ಕೊಟ್ಟಿಲ್ಲ. ಅದು ನಂಜೇಗೌಡರು ಕೊಟ್ಟಿಲ್ಲ ಸರ್, ಬೇರೆ ಯಾರು ಮಾತಾಡ್ತಲ್ಲ. ನಿಮ್ಮ ನಾನು ಯಾರಾದ್ರೂ ಮಾತಾಡಬಹುದು, ನಾನು ಯಾರ ಹೆಸರು ಹೇಳಕ್ ಹೋಗುದಿಲ್ಲ. ನಂಜೇಗೌಡರು ಕೊಟ್ಟಿದ್ರೆ ಎಲ್ಲಾದ್ರೂ ನಾನು ಜನಗಳೇನೋ ನಾನು ಕೊಟ್ಬಿಟ್ಟಿದ್ದೆ ಸರ್ಕಾರ, ಏನಪ್ಪ ನಂಜೇಗೌಡರು ಕಾಂಗ್ರೆಸ್ MLA ಕೊಟ್ಬಿಡೋದು. ನನಗೆ ಕೊಟ್ಟಿಲ್ಲಪ್ಪ, ರೈತರಿಗೆ ಕೊಟ್ಟಿರಂಥದ್ದು, ರೈತರ ಸಂಸ್ಥೆಗೆ ಕೊಟ್ಟಿರಂಥದ್ದು, ಸರ್ಕಾರ ಅಂಗಸಂಸ್ಥೆಗೆ ಕೊಟ್ಟಿರಂಥದ್ದು. ಸರ್ಕಾರ ಉದ್ದೇಶ ಅದು. ಯಾರ ನಿಲ್ಸಾಕ್ಬಿಟ್ರೆ ಅದನ್ನ ನಿಲ್ಸ್ಬಿಟ್ರೆ ನಂದೇನು ಜನ ಮುಂದೆ ಹೇಳಿ ಜನ ತೀರ್ಮಾನ ತಗೋತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಸರ್ಕಾರದ ಅಂಗಸಂಸ್ಥೆ, ಸಾರ್ವಜನಿಕರು, ರೈತರ ಸಂಸ್ಥೆ ಅದು ರೇಟ್ ಆಗಿದೆ. ಆಮೇಲೆ ಹೊಸ ಆಡಳಿತ ಮಂಡಳಿ ಬರಬೇಕಾಗ್ತದೆ. ಈಗಾಗಲೇ ಅದು ಕೋರ್ಟಲ್ಲಿದೆ, ಕೋಲಾರ 12(5) ಮತ್ತು 12(6) ಬಗ್ಗೆ. ಆದಷ್ಟು ಬೇಗನೆ ಈಗ 12(5) ಸ್ಟೇ ಆಗಿದೆ, 12(6) ಕ್ಲಿಯರ್ ಆಗಿದೆ. ಆ 12(5) ಕ್ಲಿಯರ್ ಆಗಿದ್ದ ತಕ್ಷಣ ಆಡಳಿತ ಮಂಡಳಿ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141 666685.